ಯಾಕಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು? ದೇವಸ್ಥಾನಕ್ಕೆ ಹೋದಾಗ ನಮ್ಮಲ್ಲಿರ್ತಕ್ಕಂತಹ ನೆಗೆಟಿವಿಟೀಸ್ ಎಲ್ಲ ಕಳ್ಕೊಂಡು ಅಲ್ಲಿರುವಂತಹ ಪಾಸಿಟಿವಿಟೀಸ್ನ ನಾವು ತಗೊಳ್ಳೋದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಹೋಗೋದು. ಆ ದೇವಸ್ಥಾನಕ್ಕೆ ಅವೆಲ್ಲ ಎಲ್ಲಿಂದ ಬರುತ್ತೆ? ಸೂರ್ಯನ ರಶ್ಮಿ, ಪೂಜೆ ಮಾಡುವ ನೀರು, ಮತ್ತು ಮಾಡುವ ಅಭಿಷೇಕಗಳು, ಅದ್ರ ಜೊತೆಗೆ ಮಂತ್ರೋಚ್ಚಾರಣೆ, ಘಂಟಾನಾದ, ತಾಮ್ರದಿಂದ ಮಾಡಿರ್ತಕ್ಕಂತಹ ಕಳಶಗಳು, ಇವೆಲ್ಲದರಿಂದ ಅಲ್ಲೊಂದು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ. ಅದನ್ನು ಸ್ವೀಕಾರ ಮಾಡಲಿಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಬೇಕು. ಇವತ್ತೆಲ್ರಿಗೂ ದೇವಸ್ಥಾನಕ್ಕೆ ಹೋದರೆ ಏನು ಮಾಡ್ತಾರೆ? ಸ್ಪೀಡಾಗಿ ಹೋಗೋದು, ಒಂದು ಸಲ್ಯೂಟ್ ಸ್ವಾಮಿಗೆ ಹೊಡೆಯೋದು, ಹೋಗ್ತಾ ಇರೋದು. VIP ದರ್ಶನ. ಆ ರೀತಿ ದರ್ಶನ ಮಾಡೋದಲ್ಲ. ದೈವತ್ವದ ಕಡೆಗೆ ಹೋಗಬೇಕಾದ್ರೆ ಪ್ರಶಾಂತವಾಗಿ ಹೋಗಿ 5 ನಿಮಿಷ ಅಲ್ಲಿ ಕೂತ್ಕೋಬೇಕು. ಆ ಜಾಗ ಕೂತ್ಕೊಂಡಾಗ ಮಾತ್ರನೇ ನಾನು ಇದನ್ನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ. ಸುಮ್ಮನೆ ಸ್ಪೀಡಾಗಿ ಹೋಗಿ ನಾನು ಆ ದೇವಸ್ಥಾನಕ್ಕೆ ಹೋದೆ, ಈ ದೇವಸ್ಥಾನಕ್ಕೆ ಹೋದೆ. ನಾವು ಮಕ್ಕಳಲ್ಲಿ ಎಷ್ಟು ಗಣೇಶನ ಹಬ್ಬದ ದಿವಸ ನಾನು 50 ಗಣೇಶನ ನೋಡ್ಕೊಂಬಂದೆ, ನಾನು 60 ಗಣೇಶನ ನೋಡ್ಕೊಂಬಂದೆ ಅಂತ ಲೆಕ್ಕ ಮಕ್ಕಳಲ್ಲಿ ಹೇಳ್ತೀವಲ್ವ. ಹಂಗೆ ನಾನು ಆ ದೇವಸ್ಥಾನಕ್ಕೆ ಹೋಗಿದ್ದೆ, ಈ ದೇವಸ್ಥಾನಕ್ಕೆ ಹೋಗಿದ್ದೆ, ನಾನು ಆ ಊರಿಗೆ ಹೋಗಿದ್ದೆ, ಈ ಊರಿಗೆ ಹೋಗಿದ್ದೆ. ಏನೂ ಜೀವನದಲ್ಲಿ ಬದಲಾವಣೆ ಇಲ್ಲ. ಯಾಕಾಗಿ ಇಲ್ಲ? ನೀವೆಲ್ಲೂ ಸಮಾಧಾನವಾಗಿ ದೇವಸ್ಥಾನದಲ್ಲಿ ಕೂತ್ಕೊಳ್ಳೇ ಇಲ್ಲ. ಅಲ್ಲಿದ್ದಂತಹ ಒಳ್ಳೆಯದನ್ನು ಏನನ್ನೂ ನೀವು ಸ್ವೀಕಾರನೇ ಮಾಡಲಿಲ್ಲ. ಹಾಗಾಗಿ ಇದೆಲ್ಲವೂ ಒಳ್ಳೆಯ ವಿಜ್ಞಾನ ನಮ್ಮ ಪೂರ್ವಿಕರು ಮಾಡಿರ್ತಕ್ಕಂಥದ್ದು. ಓಕೆ.